ಇದೊಂದು ಕ್ಯಾರೆಟು, ಬೀಟ್ರೂಟು, ಸೋರೆಕಾಯಿ, ಗುಂಬಳಕಾಯಿ ಮಸಾಲ ಇದೆಲ್ಲ ನೋಡೋಕ್ಕೋಸ್ಕರ ನಾನು ಇವತ್ತು ಸೀದಾ ಒಂದು ತೋಟಕ್ಕೆ ಬಂದಿದ್ದೀನಿ. ಕನ್ಫ್ಯೂಸ್ ಆದ್ರೆ ಎಲ್ಲ ಹೆಂಗಿದ್ರಿ ಧನಿಕ್ಲನ್ ನಮಸ್ಕಾರ. ಇವತ್ತು ನಾನು ಹೇಳಿರೋದು ಸತ್ಯನೇ, ಆದರೆ ತೋಟಕ್ಕೆ ಬಂದಿರೋದು ಸತ್ಯನೇ. ಆದರೆ ಈ ತರಕಾರಿಗಳ ಹೆಸರು ಹೇಳ್ದೆ ಅಲ್ಲ, ಈ ತರಕಾರಿ ನೋಡೋಕ್ಕೆ ನಾನು ತೋಟಕ್ಕೆ ಬಂದಿಲ್ಲ. ಈ ಥರದ ಇಡ್ಲಿಗಳನ್ನು ತಿನ್ನೋಕ್ಕೆ ನಾನು ಇಡ್ಲಿ ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ನಾನು ಹೇಳ್ದೆ ಅಲ್ಲ ನಿಮಗೆ, ಸೋರೆಕಾಯಿ ಇಡ್ಲಿ, ಗುಂಬಳಕಾಯಿ ಇಡ್ಲಿ, ಕ್ಯಾರೆಟ್ ಇಡ್ಲಿ, ಬೀಟ್ರೂಟ್ ಇಡ್ಲಿ, ಹಿಂಗೆ ವೆರೈಟೀಸ್ ಆಫ್ ಇಡ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಶಾವಿಗೆ ಬಾತು, ನುಚ್ಚಿನುಂಡೆ ಹಿಂಗೆಲ್ಲ ಇದೆ ಅಂತೆ. ಗಂಡ ಹೆಂಡತಿ ಮಾಡ್ತಾಯಿದ್ದಾರೆ ತೋಟದಲ್ಲಿ ಸೂಪರಾಗಿರೋ ಇಡ್ಲಿಗಳನ್ನು. ಬನ್ನಿ ಯಾವ್ಯಾವ ಥರದ ಇಡ್ಲಿ ಇದೆ. ಬೆಳಗ್ಗೆ ಈ ಥರದ್ದೆಲ್ಲ ಇಷ್ಟೊಂದು ವೆರೈಟೀಸ್ ಆಫ್ ಕಲರ್ ಇಡ್ಲಿ ನೋಡೋಣ. ನಾನು ಇವತ್ತು ಸೀದಾ RR ನಗರದಲ್ಲಿರುವಂತಹ ಇಡ್ಲಿ ತೋಟಕ್ಕೆ ಹೋಗ್ತಾಯಿದ್ದೀನಿ. ನಮಸ್ತೆ, ನನ್ನ ಹೆಸರು ಶಾಶ್ವತ್ ಅಂತ. ನನ್ನ ಹೆಸರು ಹರ್ಷಿತಾ ಅಂತ. ನಾವಿಬ್ರು ಸೇರ್ಕೊಂಡು ಮಾಡ್ತಾ ಇರೋದೇ ಇದು ಇಡ್ಲಿ ತೋಟ. ಇಬ್ರು ಕಾರ್ಪೊರೇಟ್ ಕೆಲಸದಲ್ಲಿ ಇದ್ವಿ. ಇಬ್ರದ್ದು ಆಫ್ಟರ್ನೂನ್ ಶಿಫ್ಟ್ ಆಗಿರೋದ್ರಿಂದ ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಫ್ರೀ ಟೈಮ್ ಇತ್ತು. ಪ್ಲಸ್ ನಮಗೂ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಬೆಳಿಗ್ಗೆ ಹೊತ್ತಿರೋ ಫ್ರೀ ಟೈಮ್ನ ಉಪಯೋಗಿಸ್ಕೊಂಡು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ. ಸೊ ನಾವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಇನಿಷಿಯಲ್ ಥಾಟ್ ಬಂದಿದ್ದು ನಮಗೆ ಸಮಥಿಂಗ್ ಟ್ರೆಡಿಷ್ನಲಿ. ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಒಂದೊಂದು ಮೂಲೆದು, ಇವಾಗ ನಾರ್ತ್ ಕರ್ನಾಟಕದ ಒಂದು ಟ್ರೆಡಿಷನ್ನು, ಇಲ್ಲಿದು ಸೌತ್ ಕರ್ನಾಟಕ, ಸೌತ್ ಕೇಂದ್ರ. ಸೊ ಎಲ್ಲದ್ರದ್ದು ಒಂದು ಟ್ರೆಡಿಷನ್ದು ಏನಾದರೂ ಬ್ರೇಕ್ಫಾಸ್ಟ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅದು ಎಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಇಡ್ಲಿ ಈಸ್ ಮೋಸ್ಟ್ ಫೇವ್ರೆಟ್ ಇನ್ ಬ್ಯಾಂಗ್ಳೂರ್. ಬಟ್ ಇಡ್ಲಿನಲ್ಲಿ ನಾರ್ಮಲ್ ಆಗಿ ಇಡ್ಲಿ ಮಾಡಿದ್ರೆ ಇಟ್ ಈಸ್ ಕಾಮನ್ ಎವ್ರಿವೇರ್. ಫ್ರೆಂಡು ಸಜೆಸ್ಟ್ ಮಾಡ್ದ, ಸೊ ವೈ ಕ್ಯಾಂಟ್ ವಿ ಡೂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಹೆಲ್ದಿಯಾಗಿ, ಹೆಲ್ದಿನೂ ಇರುತ್ತೆ. ಪ್ಲಸ್ ಈಗಿಂದು ಜನ್ರೇಷನಲ್ಲಿ ನಾವು ತುಂಬ ಜನ ಮಕ್ಕಳನ್ನೆಲ್ಲ ನೋಡಿದಾಗ ಯಾವುದೋ ತಿಂಡಿ ಅಥವಾ ಊಟ ಅಥವಾ ಸಾಂಬಾರು ವೆಜಿಟೇಬಲ್ಸ್ ಎಲ್ಲ ಸೈಡಿಗೆ ತೆಗೆದಿಟ್ಟು ತಿಂತಾರೆ. ಸೊ ವೆಜಿಟೇಬಲ್ಸ್ ಡೈರೆಕ್ಟಾಗಿ ಹೋಗಲ್ಲ, ಅವ್ರಿಗೂ ಮಕ್ಳಿಗೇನು ಸೇರಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಇದೊಂದು ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ, ಮಕ್ಳಿಗೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಒಂದು 6 ತಿಂಗಳು ಮನೆಯಲ್ಲಿ ದಿವಸ ಇಡ್ಲಿ ಮಾಡ್ಕೊಂಡು ತಿಂದಿದ್ದೀವಿ. ಒಂದೊಂದು ವೆರೈಟಿ ಯಾವ್ದು ಚೆನ್ನಾಗಿ ಬರುತ್ತೆ, ಸೊ ಚಟ್ನೀಸು ಯಾವುದು, ಅದಕ್ಕೆ ಯಾವ ಕಾಂಬಿನೇಷನ್ ಸೂಟ್ ಆಗುತ್ತೆ. ಒಂದು ದಿವಸ ಕಡಲೆಕಾಯಿ ಚಟ್ನಿ ಸೂಟ್ ಆಗುತ್ತಾ, ಟೊಮೆಟೊ ಚಟ್ನಿ ಸೂಟ್ ಆಗುತ್ತಾ. ಸೊ ಇದೆಲ್ಲ ಟ್ರೈ ಮಾಡಿ ವಾಟ್ ಎವರ್ ವಿ ಫೌಂಡ್ ಇಟ್ ಈಸ್, ನಮಗೆ ಯಾವ ರುಚಿ ಚೆನ್ನಾಗಿ ಅನ್ನಿಸ್ತೋ ಅದನ್ನು ನಾವು ಓಕೆ ಇದನ್ನು ವಿ ಕ್ಯಾನ್ ಪ್ರೆಸೆಂಟ್ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಒಂದು 8 months ಆಯಿತು ಶುರು ಮಾಡಿ. ವಿ ಆರ್ ಓಪನ್ ಫ್ರಮ್ ಮಾರ್ನಿಂಗ್ 7:30 ಸರ್ವಿಂಗ್ ಸ್ಟಾರ್ಟ್ ಮಾಡ್ತೀವಿ. ವೀಕೆಂಡ್ಸ್ ಇಟ್ ಇಸ್ 10:30-11ವರೆಗೂ ಬ್ರೇಕ್ಫಾಸ್ಟ್ ಇರುತ್ತೆ. ವೀಕ್ ಡೇಸ್ 10:30 ಸೇಮ್. ವೆರೈಟೀಸ್ ಇಡ್ಲಿ, ಎಲ್ಲ ವೆಜಿಟೇಬಲ್ಸ್ ಇಡ್ಲಿ, ಪಾಲಕ್ ಇಡ್ಲಿ, ಬಾಟಲ್ ಗಾರ್ಡ್ ಇಡ್ಲಿ, ಬೀಟ್ರೂಟ್ ಇಡ್ಲಿ, ಕ್ಯಾರೆಟ್ ಇಡ್ಲಿ. ಸೊ ಇದೆಲ್ಲ ಪ್ಯೂರೀಸ್ ಮಾಡಿ ನಾವು ಫ್ರೆಶ್ ವೆಜಿಟೇಬಲ್ಸ್ ಯೂಸ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಇಡ್ಲಿ, ವೆರೈಟಿ ಇಡ್ಲಿ ನಾವು ಸೈಡ್ ಬ್ರೇಕ್ಫಾಸ್ಟ್ ಅಂತ ಮಾಡ್ತೀವಿ. ಅದು ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಸ್ಟೈಲ್ ಪುಳಿಯೋಗರೆ, ವಾಂಗಿಬಾತ್, ಆಮೇಲೆ ಪೊಂಗಲ್, ಬಿಸಿಬೇಳೆ ಬಾತ್ ಎಲ್ಲ. ನುಚ್ಚಿನುಂಡೆ ಎವ್ರಿ ಡೇ ಇರುತ್ತೆ ಆ್ಯಂಡ್ ಉದ್ದಿನ ವಡೆ ಎವ್ರಿ ಡೇ ಇರುತ್ತೆ. ಈ ಕಮಿಂಗ್ ಥರ್ಸ್ಡೇಯಿಂದ ನಾವು ಲಂಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಪಾತಿ ಮೀಲ್ಸ್, ಫುಲ್ ಮೀಲ್ಸ್, ಅನ್ನ, ಸಾರು, ಸಾಂಬಾರ್ ನಮ್ಮ ಸ್ಟೈಲಲ್ಲಿ ನಮಗೆ ಇಷ್ಟ ಆದಂಗೆ ನಾವು ಮಾಡ್ತೀವಿ. ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ ಅದೇ ಥರ ಸೇಮ್ ವಾಟ್ ಎವರ್ ವಿ ಈಟ್ ಅದನ್ನೇ ಜನಕ್ಕೆ ಹೊರಗಡೆನೂ ಕೊಡೋಣ ಅಂತ. ಇವಾಗ ಎಷ್ಟೊಂದು ಜನ ಇಲ್ಲಿ ಓಪನ್ ಮಾಡಿದ್ಮೇಲೆ ತುಂಬ ಜನ ಎಸ್ಪೆಷಲಿ ಇಲ್ಲಿರೋ ಲೊಕೇಶನಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಸೊ ಅವರೇ ಸಜೆಸ್ಟ್ ಮಾಡಿ ಮಧ್ಯಾಹ್ನ ಏನು ಬೇಡ, ಒಂದು ರೈಸ್ ರಸಮ್ ಮಾಡಿಕೊಡಪ್ಪ ಸಾಕು ಅಂತ ಎಷ್ಟೊಂದು ಜನ ಕೇಳಿದ್ದಾರೆ. ಆ್ಯಂಡ್ ಟು ಆ್ಯಡ್ ದಟ್ ಪಲ್ಯ ಅಂತಲೂ ಐಡಿಯಾ ಇದೆ. ಪಲ್ಯ ಮತ್ತು ಕೋಸಂಬರಿ ಮಾಡೋಣ ಅಂತ.
ಇಲ್ಲೆಲ್ಲೂ ಕೋಸಂಬರಿ ಮಾಡಲ್ಲ. ಸೊ ನಮ್ಮ ಫೋಕಸ್ ಬಂದು ಹೆಲ್ದಿನೇ. ಸೊ ಉದ್ದಿನ ವಡೆ ಆಯ್ಲಿ ಅಂತ ನಾವು ನುಚ್ಚಿನುಂಡೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸ್ಟೀಮ್ಡ್ ವಡೆ ಅದು, ಎಲ್ಲ ಥರದ್ದು ದಾಲ್ಸ್ ಹಾಕ್ತೀವಿ. ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು. ಸೊ ಇದು ಬಂದು ಸ್ಟೀಮ್ ಆಗಿರುತ್ತೆ. ಸೊ ನಾವು ಫೋಕಸ್ ಮೇನ್ ಬಂದು ಹೆಲ್ದಿ. ಆ್ಯಂಡ್ ಸೈಡ್ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಶಾವಿಗೆ ಉಪ್ಪಿಟ್ಟು ಮತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ. ಅದಾದಮೇಲೆ ಪೊಂಗಲ್, ಖಾರ ಭಾತ್, ಪುಳಿಯೋಗರೆ. ಸೊ ಇದೆಲ್ಲ ಡೇಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಬಿಸಿಬೇಳೆ ಬಾತ್, ಆಲ್ ದಿಸ್. ಬ್ರೇಕ್ಫಾಸ್ಟು ಬೆಳಿಗ್ಗೆ 7:30 10:00 ತನಕ ವೀಕ್ ಡೇಸ್, ಎಕ್ಸೆಪ್ಟ್ ಟ್ಯೂಸ್ಡೇ, ಮಂಗಳವಾರ ಒಂದು ದಿವಸ ರಜಾ ಇರುತ್ತೆ. ಶನಿವಾರ ಭಾನುವಾರ 11 ಗಂಟೆವರೆಗೂ ಇರ್ತೀವಿ ಬ್ರೇಕ್ಫಾಸ್ಟು. ಲಂಚು ಇನ್ನು ಶುರು ಮಾಡಿದ್ಮೇಲೆ ಲಂಚು 12 ಗಂಟೆಯಿಂದ 2:30 ತನಕ ಲಂಚ್ ಇರುತ್ತೆ. ಆ್ಯಂಡ್ ಟ್ಯೂಸ್ಡೇ ಇಟ್ ಈಸ್ ಹಾಲಿಡೇ, ಸೊ ಟ್ಯೂಸ್ಡೇ ಇರಲ್ಲ. ಸೊ ನಾವು ಇಡ್ಲಿಲಿ ದೋಸೆಲಿ ಆ್ಯಕ್ಚುಲಿ ವೆರೈಟೀಸ್ ಆಫ್ ದೋಸೆ ನೋಡಿದ್ದೀವಿ. ಇಡ್ಲಿಲಿ ಹೆಚ್ಚಾಗಿ ಕೊಟ್ಟೆ ಕಡುಬು, ಇಡ್ಲಿ ಈ ಥರ ನೋಡಿದ್ದೀವಿ. ಬಟ್ ಇಲ್ಲಿ ಸಿಗೋ ಇಡ್ಲಿ ಎಲ್ಲ ಡಿಫ್ರೆಂಟು. ಅದರಲ್ಲೂ ವಾರದಲ್ಲಿ ನಿಮ್ಗೆ ಚೇಂಜ್ ಆಗ್ತಿರುತ್ತೆ. ಇವತ್ತು ನಾನು ಅದರಲ್ಲಿ ತಗೊಂಡಿದ್ದು 2 ಥರದ ಇಡ್ಲಿ. ಒಂದು ಸ್ಪೆಷಲ್ ಪಾಲಕ್ ಇಡ್ಲಿ, ಇನ್ನೊಂದು ಪಂಪ್ಕಿನ್ ಇಡ್ಲಿ, ಗುಂಬಳಕಾಯಿಂದ ಮಾಡಿದ್ದಾರೆ. ಸೊ ಹೊಸ ಥರದ್ದು. ಆಮೇಲೆ ಈ ಥರದ ಇಡ್ಲಿ ಒಂಥರ ಹೆಲ್ದಿನಿ. ಇಡ್ಲಿನೇ ಹೆಲ್ದಿ ಆ್ಯಕ್ಚುಲಿ. ಅದರಲ್ಲೂ ಈ ಥರ ಇಡ್ಲಿ ಅಂದರೆ ಇನ್ನೂ ನಂಗೆ ಹೆಲ್ದಿ ಅನ್ನಿಸ್ತು. ನೋಡೋಣ ಟೇಸ್ಟು. 2 ಥರದ ಇಡ್ಲಿ ಟ್ರೈ ಮಾಡಿದ್ದೀನಿ. ಅದಕ್ಕೆ ಒಂಚೂರು ಚಟ್ನಿ, ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಕೊಡ್ತಾರೆ. ಸೊ ಇದರಲ್ಲಿ ನಾನು ಫಸ್ಟ್ ಟ್ರೈ ಮಾಡ್ತಾ ಇರುವಂಥದ್ದು, ನನಗೆ ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಪಾಲಕ್ ಇಷ್ಟ. ಪಾಲಕ್ ರೈಸ್ ಹೆಂಗೋ ಪಾಲಕ್ ಇಡ್ಲಿ. ಇದಕ್ಕೆ ಚಟ್ನಿ, ಆ್ಯಕ್ಚುಲಿ ಚಟ್ನಿ ನೋಡುವಾಗಲೇ ಖುಷಿ ಆಯಿತು. ಸ್ವಲ್ಪ ನೀರು ಚಟ್ನಿ. ಸೊ ಅದರೊಳಗೆ ನಾವು ಈ ಒಂದು ಪಾಲಕ್ ಇಡ್ಲಿನ ಹಾಕ್ಕೊಂಡು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ಚಟ್ನಿನೇ ನಿಮಗೆ ಸೂಪರ್ ಆಗಿದೆ ಆಯಿತಾ. ಚಟ್ನಿ ಜಾಸ್ತಿ ಸ್ಪೈಸಿ ಇಲ್ಲ, ಮೀಡಿಯಮ್ ಸ್ಪೈಸಿ ಇದೆ, ಬಟ್ ರುಚಿ ಚೆನ್ನಾಗಿದೆ. ಆಮೇಲೆ ಪಾಲಕ್ ಇಡ್ಲಿ, ನಿಮಗೆ ನಾರ್ಮಲ್ ಇಡ್ಲಿ ತಿನ್ನುವಾಗಲೂ ಈ ಪಾಲಕ್ ಇಡ್ಲಿ ತಿನ್ನೋದಕ್ಕೂ ಭಾಳ ವ್ಯತ್ಯಾಸ ಗೊತ್ತಾಗುತ್ತೆ. ಆ ಪಾಲಕ್ ಫೀಲ್ ಇರ್ಬೋದು, ಎಕ್ಸಾಕ್ಟ್ ಫೀಲು, ಆ ರುಚಿ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ಈ ಥರ ಇದೆ ಕಲರಾಗಿ. ಪಾಲಕ್ ಇಡ್ಲಿ ಇಷ್ಟ ಆಯಿತು. ಇನ್ನೊಂದು ನೋಡಿ, ಇದು ಸಡನ್ ನೋಡಿದಾಗ ನನಗೆ ನಮ್ಮೂರು ಹಲಸಿನ ಹಣ್ಣು ಇಡ್ಲಿ ನೆನಪಿಗೆ ಬಂತು. ಕೇಳಬೇಕು ಅದು ಏನಾದರೂ ಮಾಡ್ತಾರ ಅಂತ. ಯಾಕಂದರೆ ಎಲ್ಲ ಥರದ್ದು ಟ್ರೈ ಮಾಡಿದ್ಮೇಲೆ ಅದು ಇದ್ದೇ ಇರ್ಬೋದು. ಸೊ ಇದು ಗುಂಬಳಕಾಯಿಂದ ಮಾಡಿರುವಂಥದ್ದು. ಸೊ ಈ ಒಂದು ಗುಂಬಳಕಾಯಿ ಇಡ್ಲಿಯನ್ನು ಕೂಡ ನಾವು ಈಗ ಅಷ್ಟು ಚಟ್ನಿ ಜೊತೆಗೆ ಸೂಪರಾಗಿದೆ ಇಡ್ಲಿ. ಆ್ಯಕ್ಚುಲಿ ನಿಮಗೆ ಈ ಗುಂಬಳಕಾಯಿ ಇಡ್ಲಿ ಅಂದರೆ ಅದು ಯಾವುದೋ ಒಂಥರದ್ದು ಈ ಪೌಡ್ರು ಅದೆಲ್ಲ ತಂದು ಹಿಟ್ಟಿಗೆ ಏನು ಹಾಕಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಗುಂಬಳಕಾಯನ್ನೇ ಡೈರೆಕ್ಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಬರುವಂಥದ್ದು. ಈ ಕಲರ್ ಏನು ಬರುತ್ತಲ್ಲ ನಿಮಗೆ, ಇದು ಯಾವುದ್ಯಾವುದೋ ಒಂಥರ ನಾವು ನೋಡೋ, ಆ್ಯಕ್ಚುಲಿ ನೀವು ತಮ್ನೈಲಲ್ಲಿರ್ಬೋದು ಅಥವಾ ವೀಡಿಯೋ ಮಾಡೋಕೆ ನಿಮ್ಗೆ ನೋಡಿದಾಗ ಕಲರ್ ಏನೋ ಅನ್ಕೋಬೋದು. ಬಟ್ ಆ ಥರ ಏನಿಲ್ಲ, ಒರಿಜಿನಲ್ ಕಲರ್, ನ್ಯಾಚುರಲ್ ಕಲರ್ ಆಗಿ ಬರ್ತಾಯಿದೆ. ನಿಜಕ್ಕೂ ನಾನಿಲ್ಲಿ 2 ಟ್ರೈ ಮಾಡಿದೆ, ಗುಂಬಳಕಾಯಿ ಪ್ಲಸ್ ಪಾಲಕ್ ಇಡ್ಲಿ. ಇನ್ನು ಹಿಂಗೆ ಕ್ಯಾರೆಟ್ ಇಡ್ಲಿ ಮಾಡ್ತಾರೆ, ಹಿಂಗೆ ವೆರೈಟೀಸ್ ಇದೆ. ಸೊ ಮಸ್ಟ್ ಟ್ರೈ ಹೇಳ್ಬೋದು. ಆಮೇಲೆ ಇದಕ್ಕೆ ನಿಮ್ಗೆ ಸಾಂಬಾರು ಕೊಡ್ತಾರೆ ಆಯಿತಾ. ಸೊ ಈ ಒಂದು ಪಾಲಕ್ ಇಡ್ಲಿನ ಸ್ವಲ್ಪ ಸಾಂಬಾರು ಜೊತೆ ಟ್ರೈ ಮಾಡೋಣ, ಹೆಂಗಿದೆ ಸಾಂಬಾರು ನೋಡೋಣ. ಡಿಫ್ರೆಂಟ್ ಫೀಲ್ ಸಾಂಬಾರು ನಿಮಗೆ. ಆ್ಯಕ್ಚುಲಿ ಈ ಸಾಂಬಾರು ಇದೆಯಲ್ಲ, ಅವ್ರ ಹತ್ರ ನಾನು ಪರ್ಟಿಕ್ಯುಲರಾಗಿ ಮಾತಾಡ್ಬೇಕು ಸಾಂಬಾರು ಬಗ್ಗೆ. ಯಾಕಂದರೆ ಓವರ್ ಮಸಾಲ ಎಲ್ಲ ಹಾಕಿ ಮಾಡಿಲ್ಲ, ಸಿಂಪಲಾಗಿದೆ. ಯಾಕೆ ನಿಮಗೆ ಈ ಒಂದು ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಸಖತ್ ಮಜಾ ಕೊಡುತ್ತೆ. ಹೊಸ ರೀತಿ ಇಡ್ಲಿ ಮಸ್ಟ್ ಟ್ರೈ ಮಾಡ್ಬೋದು. ಇನ್ನು ಕ್ಯಾರೆಟ್ ಇಡ್ಲಿ ಹಿಂಗೆ ಸುಮಾರು ಥರದ ಇಡ್ಲಿ ಮಾಡ್ತಾರೆ. ಬಟ್ ಇದರಲ್ಲಿ ನಾನು 2 ತೊಗೊಂಡೆ, 2 ನನಗೆ ಇಷ್ಟ ಆಯಿತು. ಎಸ್, ಇದಾದಮೇಲೆ ನಾನು ತೊಗೊಂಡಿರೋ ಇನ್ನೊಂದು ತಿಂಡಿ ನುಚ್ಚಿನುಂಡೆ. ಬೆಳಗಿನ ತಿಂಡಿಗೆ ಕಾಮನ್ನಾಗಿ ಇದು ಸಿಗಲ್ಲ. ನಾನು ನೋಡಿದ್ದು ಕಮ್ಮಿ, ತುಂಬ ಕಡೆ ಹೋಗಿದ್ದೀನಿ, ಬಟ್ ನನಗೆ ಎಲ್ಲೂ ನುಚ್ಚಿನುಂಡೆ ಸಿಕ್ಕಿಲ್ಲ. ಬಟ್ ಟೇಸ್ಟ್ ಮಾಡಿದ್ದೀನಿ ನುಚ್ಚಿನುಂಡೆ ಒಂದು 2-3 ಕಡೆ. ಸೊ ಇಲ್ಲೇ ಹೆಂಗಿದೆ ನುಚ್ಚಿನುಂಡೆ ನೋಡೋಣ ರುಚಿ. ಒಂದು ಸಿಂಗಲ್ ತಗೊಂಡೆ, ಅದಕ್ಕೆ ಸಿಂಪಲಾಗಿ ಒಂದು ಚಟ್ನಿ ಕೊಡ್ತಾರೆ. ನೋಡೋಣ. ನೋಡಿದಾಗ ನಾವೇನು ಅನ್ಕೋತೇವೆ ಅಂದರೆ ಇದನ್ನು ಆಮೇಲೆ ಎಣ್ಣೆಗೆ ಬಿಡ್ತಾರೇನೋ ಅನ್ನೋ ಥರ ಇದೆ ನುಚ್ಚಿನುಂಡೆ. ಸೊ ನಮ್ಮ ಸೈಡ್ ಕಮ್ಮಿ ಇರೋದ್ರಿಂದ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಇವರು ಬೆಳಿಗ್ಗೆ ತಿಂಡಿಗೆ ತಿಂತಾಯಿದ್ರೆ
ಬೇಳೆಗಳು ಒಂದಿಷ್ಟು ಬೇಳೆಗಳಿರ್ತವೆ ಅಂದರು, ಕೇಳಿದೆ ಹೆಂಗೆ ಮಾಡ್ತಾರೆ ಅಂತ. ಬಟ್ ಬೇಳೆಗಿಂತ ಜಾಸ್ತಿ ಸೊಪ್ಪು ಫೀಲ್ ಜಾಸ್ತಿ ಸಿಗ್ತಾಯಿದೆ ನನಗೆ. ಒಂದಿಷ್ಟು ಬೇಳೆ ಆಮೇಲೆ ಒಂದಿಷ್ಟು ಸೊಪ್ಪು ಎಲ್ಲ ಮಿಕ್ಸಾಗಿ ಸಿಗುತ್ತೆ. ಅಲ್ಟಿಮೇಟ್ ಆಗಿದೆ. ನಿಮ್ಗೆ ಆ್ಯಕ್ಚುಲಿ ಇದು ತಿಂಡಿಗಿಂತ ನೀವು ಊಟಕ್ಕೆ ಅನ್ನ ಸಾಂಬಾರು ಜೊತೆಗೆ ನಂಚ್ಕೊಳ್ಳೋಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ಚೆನ್ನಾಗಿದೆ ನುಚ್ಚಿನ ಉಂಡೆ ಕೂಡ. ಅದಕ್ಕೆ ಕೊಟ್ಟಿರೋ ಚಟ್ನಿನೂ ಅಷ್ಟೇ ಒಳ್ಳೆ ಮ್ಯಾಚ್ ಆಗುತ್ತೆ. ಯಾಕೆ ಚಟ್ನಿಲೂ ಒಂದಿಷ್ಟು ಜಾಸ್ತಿ ಅಲ್ಲ, ಮೀಡಿಯಮ್ ಸ್ಪೈಸಿ ಇರೋದ್ರಿಂದ ಅದ್ರ ಜೊತೆಗೆ ಈ ಒಂದು ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಅದ್ಭುತ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ನುಚ್ಚಿನ ಉಂಡೆ. ನಾನು ಬೆಳಗ್ಗೆ ತಿಂಡಿಗೂ ತಿನ್ಬೋದು, ಆದರೆ ಇಡ್ಲಿ ಇಲ್ಲಿರೋದ್ರಿಂದ ನಮಗೆ ಇಡ್ಲಿನೇ ತಿನ್ನೋಣ ಅನಿಸುತ್ತೆ. ಇನ್ನು ಶಾವಿಗೆ ಬಾತ್ ಬೇಕಾದರೆ ಶಾವಿಗೆ ಬಾತು ಇದೆ. ಸೊ ಎಲ್ಲ ಬೇಳೆ ಹಾಕಿರೋದು ಅದನ್ನು ಮಿಕ್ಸ್ ಮಾಡಿ ಚಟ್ನಿ ಜೊತೆಗೆ ಸಕ್ಕತ್ತಾಗಿದೆ ರುಚಿ. ಸೀರಿಯಸ್ಲಿ ಯಾವತ್ತೂ ಅದೇ ತಿಂಡಿ ತಿಂತಾ ಇರ್ತೀವಿ ನಾವು. ಏನೋ ಹೊಸ ಟ್ರೈ ಮಾಡೋಣ ಅಂದಾಗ ನೀವು ಇಲ್ಲಿಗೆ ಬರ್ಬೋದು. ನುಚ್ಚಿನ ಉಂಡೆ, ಗುಂಬಳಕಾಯಿ ಇಡ್ಲಿ, ಕ್ಯಾರೆಟ್ ಇಡ್ಲಿ ಯಾವಾಗಿದೆ ಅಂತ ನೀವು ತಿಳ್ಕೊಂಬಿಟ್ರೆ ಅವತ್ತು ಬಂದು ಸ್ಪೆಷಲಾಗಿ ತಿಂದು ಹೋಗ್ಬೋದು. ನನಗಂತೂ ನುಚ್ಚಿನ ಉಂಡೆನೂ ಇಷ್ಟ ಆಯಿತು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನಾನು ಟ್ರೈ ಮಾಡಿದ್ದು 2 ಇಡ್ಲಿನೂ ನನಗೆ ಇಷ್ಟ ಆಯಿತು. ನುಚ್ಚಿನ ಉಂಡೆನೂ ಚೆನ್ನಾಗಿತ್ತು. ಇನ್ನೂ ಸಿಕ್ಕಾಬಡೆ ವೆರೈಟೀಸ್ ಇಡ್ಲಿ ಇದೆ, ನೀವು ಬನ್ನಿ ಟ್ರೈ ಮಾಡಿ. ಶಾವಿಗೆ ಬಾತ್ ಇದೆ. ಆಮೇಲೆ ಈ ಒಂದು ತೋಟ, ಇಡ್ಲಿ ತೋಟ ಎಲ್ಲಿದೆ, ಇದರ ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೀವು ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಆಮೇಲೆ ಇಲ್ಲೊಂದು ವಾತಾವರಣ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೈಲೆಂಟ್ ಕಾಮ್ ತೋಟ ಥರನೇ ಇದೆ. ಅದ್ಭುತವಾದ ಇಡ್ಲಿಗಳನ್ನು ತಿನ್ಕೊಂಡು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.